ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅಂತ ಅಂದ್ಕೊಂಡಿದ್ದೀನಿ. ಅದೇ ರೀತಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ನಾನಿವತ್ತು ನಮ್ಮ ಊರಿನಲ್ಲಿ ಒಂದು ದಿವಸ ಹೇಗೆಲ್ಲ ಇತ್ತು ಅಂದ್ಬಿಟ್ಟು, ನಮ್ಮ ಊರಂದರೆ ನಮ್ಮ ತವ್ರ ಮನೆ, ಅಲ್ಲಿಗೆ ನಾನು ನನ್ನ ತಂಗಿರಿಬ್ಬರು, ಅವ್ರ ಗಂಡ, ಅವರಿಬ್ಬರು ಮಕ್ಕಳು, ಹಾಗೆ ನನ್ನ ಮಕ್ಕಳು, ನನ್ನ ಗಂಡ, ನಾವೆಲ್ಲರೂ ಹೋಗಿದ್ವಿ. ಆ ದಿನ ಎಲ್ಲ ಹೇಗಿತ್ತು ಅಂದ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇದು ನನ್ನ ಚಿಕ್ಕ ತಂಗಿ ಮಗ. ಅವ್ರ ಯಜಮಾನ್ರು ಎಲ್ಲ ಹೊರಗಡೆ ಆ ಕಡೆ ಎಲ್ಲ ಹೋಗಿದ್ದಾರೆ. ಇವರು ನಮ್ಮಪ್ಪ ಗೊತ್ತೇ ಇದೆಯಲ್ಲ, ನಮ್ಮಪ್ಪ ಸ್ವಲ್ಪ ಹುಷಾರಿಲ್ಲ, ಇಲ್ಲಾಂದರೆ ಈ ರೀತಿ ಕೂರೋರೇ ಅಲ್ಲ, ತುಂಬಾ ಮಾತಾಡ್ತಾ ಇರ್ತಾರೆ. ನೋಡಿ, ನಮ್ಮನೆಯವ್ರು ಆ ಕಡೆಯಿಂದ ಮಾತಾಡ್ಕೊಂಡು ಬರ್ತಾ ಇದ್ದಾರೆ. ಅವರು ಎಲ್ಲಿದ್ರೂ ಬ್ಯುಸಿನೇ, ಫೋನಲ್ಲಿ ಬ್ಯುಸಿಯಾಗಿರ್ತಾರೆ. ಹಾಗೆ ನಾನೆಲ್ಲ ಒಂದು ಸ್ವಲ್ಪ ಶೂಟ್ ಮಾಡಿಕೊಂಡೆ. ನಮ್ಮನೆ ಕೆಲಸ ಇನ್ನೂ ನಡೀತಾನೆ ಇದೆ, ಕೆಲಸ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಹೊಸ ಮನೆ ಆದರೂ ಕೂಡ ಕೆಲಸ ಕಂಪ್ಲೀಟ್ ಆಗಿಲ್ಲ, ಇನ್ನೂ ಚಿಕ್ಕ ಪುಟ್ಟ ಕೆಲಸಗಳು ಹಾಗೇ ಇದೆ, ಮಾಡಿಸ್ತಾನೇ ಇದ್ದಾನೆ ತಮ್ಮ ಇವಾಗಲೂ ಕೂಡ. ನೋಡಿ, ಇದು ನಮ್ಮನೆ ಕೋಳಿಗಳು ಮೇಯ್ಕೊಳ್ತಿದ್ದಾವೆ. ಊರು ಅಂದಮೇಲೆ ಕೋಳಿ ನಾಯಿ ಎಲ್ಲ ಸಾಕ್ತಿದ್ದಾರೆ. ನಮ್ಮಮ್ಮ ಅಂತೂ ಅನ್ನಪೂರ್ಣೇಶ್ವರಿ. ನಾವು ಅಷ್ಟು ಜನ ಇದ್ದರೂ ಕೂಡ ನಮಗೇನು ಕೆಲಸ ಹೇಳಲ್ಲ, ಅವ್ರ ಪಾಡಿಗೆ ಅವರು ಕೆಲಸ ಮಾಡಿಕೊಂಡು ನಮಗೆಲ್ಲರಿಗೂ ಅಡುಗೆ ಮಾಡಿ ಊಟ ಹಾಕ್ತಾರೆ. ತಮ್ಮ ಬೈತಾ ಇರ್ತಾನೆ, ಕೆಲಸ ಮಾಡಿ ನಮ್ಮಮ್ಮಗೆ ಹಿಂಸೆ ಕೊಡಬೇಡಿ ಅಂದ್ಬಿಟ್ಟು. ಆದರೂ ಕೂಡ ನಮ್ಮಮ್ಮ ಯಾರಿಗೂ ಏನು ಹೇಳಲ್ಲ, ಅವ್ರ ಪಾಡಿಗೆ ಅವ್ರು ಕೆಲಸ ಮಾಡ್ಕೊಂಡಿರ್ತಾರೆ. ಅಪ್ಪನ ಬದಲಿಗೆ ಇವಾಗ ತಮ್ಮ ಶುರು ಮಾಡ್ಕೊಂಡಿದ್ದಾನೆ. ಅಪ್ಪ ಆದರೆ ಕೆಲಸ ಏನು ಹೇಳ್ತಿರಲಿಲ್ಲ, ಎದ್ದು ವಾಕಾದರೂ ಮಾಡಿ ಮಲಗ್ದಲ್ಲೇ ಮಲಗ್ತೀರಾ ಅಂತ ಹೇಳ್ತಾಯಿದ್ರು. ಆದರೆ ತಮ್ಮ ಇವಾಗ ನಮ್ಮನೆಗೆ ಬರೋಂಗಿದ್ರೆ, ಕೆಲಸ ಮಾಡಿಕೊಂಡು ಅಡುಗೆ ಮಾಡ್ಕೊಂಡು ತಿನ್ನಂಗಿದ್ರೆ ಮಾತ್ರ ಬನ್ನಿ, ನಮ್ಮಮ್ಮಂಗೆ ಕಷ್ಟ ಕೊಡಬೇಡಿ, ನೀವೆಲ್ಲ ಬಂದುಬಿಟ್ಟು ನಮ್ಮಮ್ಮಂಗೆ ಕೆಲಸ ಜಾಸ್ತಿ ಅಂತ ಬೈತಾ ಇರ್ತಾನೆ. ಆದರೂ ನಾವು ಒಂದು ಮಾತಿಗೆ ತಲೆ ಕೆಡಿಸ್ಕೊಳಲ್ಲ. ಆದರೆ ನಮ್ಮಮ್ಮ ಮಾತ್ರ ಯಾವ ಕೆಲಸನೂ ನಮಗೆ ಯಾರಿಗೂ ಹೇಳಲ್ಲ, ಅವರಿಗೆ ಇವರಿಗೆ ಅನ್ನೋ ಥರ ಇಲ್ಲ, ಯಾರಿಗೂ ಹೇಳಲ್ಲ. ಅವ್ರ ಪಾಡಿಗೆ ಅವ್ರು ಎದ್ದು ಬೆಳಗ್ಗೆನೇ ಎದ್ಬಿಟ್ಟು, ಅವ್ರನ್ನು ರೆಗ್ಯುಲರ್ ಡ್ಯೂಟಿ 5:30ಗೆಲ್ಲ ಎದ್ಬಿಟ್ಟು ಕಾಫಿ ಮಾಡಿ ನಾವೆಲ್ಲರೂ ಹೇಳೋ ಅಷ್ಟೊತ್ತಿಗೆ ಅಡುಗೆ ಕೂಡ ಆಗಿರುತ್ತೆ ಅವ್ರದ್ದು. ನೋಡಿ, ಆದರೂ ಕೂಡ ನಮ್ಮಮ್ಮ ಓಡಾಡಿಕೊಂಡು ಚಟಪಟ ಅಂತ ಓಡಾಡ್ಕೊಂಡು ಕೆಲಸ ಮಾಡ್ತಾ ಇರ್ತಾರೆ. ನಾವು ಟೋಟಲು ಮನೆಯಲ್ಲಿ ಎಲ್ಲರೂ ಸೇರಿದರೆ 13 ಜನ ಆಗ್ತೀವಿ. 13 ಜನಿಗೂ ಅಡುಗೆ ಮಾಡಿ ಅವ್ರಿಗೇನು ಬೇಕು ಎಲ್ಲ ರೆಡಿ ಮಾಡಿ ಕೊಡ್ತಾರೆ. ನಾವು ಊರಿಗೆ ಹೋದರೆ ಸ್ವಲ್ಪ ಕೆಲಸ ಮಾಡೋದು ಸೋಂಬೇರಿತನ. ಹಾಗೆ ಎಲ್ಲರದ್ದು ಟಿಫನ್ ಮುಗಿಸ್ಕೊಂಡು ಹೊರಗಡೆ ಹೋಗಿ ಬರೋಣ ಅಂದ್ಬಿಟ್ಟು ರೆಡಿ ಆಗ್ತಾಯಿದ್ವಿ. ಬೈತಾಯಿದ್ರು ಅಮ್ಮ, ತಲೆ ಬಚ್ಕೊಳ್ಳಿ, ಮುಖ ತೊಳ್ಕೊಳ್ಳಿ, ಚೆನ್ನಾಗಿರಿ, ಅಕ್ಕಪಕ್ಕದವ್ರು ಬರ್ತಾ ಇರ್ತಾರೆ, ಮಾತಾಡ್ಸ್ತಾ ಇರ್ತಾರೆ, ನಿಮಗೇನು ಅನ್ಸಲ್ವಾ ಅಂತ ಬೈತಾ ಇರ್ತಾರೆ. ಆದರೆ ನಾವು ಊರಿಗೆ ಹೋದರೆ ಅದು ಯಾಕೋ ಗೊತ್ತಿಲ್ಲ, ತಲೆ ಕೂಡ ಬಾಚಲ್ಲ. ಇಲ್ಲೂ ಹೊರಗಡೆ ಹೋಗೋದಿಲ್ಲ ಅಂದರೆ ಅಷ್ಟೇ, ನಾವು ಹೆಂಗಂದ್ರೆ ಹಂಗೆ ಇರ್ತೀವಿ. ನೋಡಿ, ಆಗಲೇ ಮಕ್ಕಳು ಕೂಡ ಟಿಫನ್ ಮಾಡ್ಕೊಂಡು 12 ಗಂಟೆಗೆ ಮಲಗಿದ್ದಾರೆ. ನನ್ನ ಮಗ ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದಾನೆ. ತಂಗಿ ಮಗನೂ ಎಚ್ಚರಾಗಿದ್ದಾನೆ, ಟಿ ವಿ ನೋಡ್ಕೊಂಡು ಎಚ್ಚರಾಗಿದ್ದಾನೆ. ಇದು ಚಿಕ್ಕ ತಂಗಿ ಪಾಪು ಮಲ್ಕೊಂಡಿದ್ದಾನೆ, ಸ್ನಾನ ಮಾಡಿಸಿ ಮಲಗಿದ್ದಾರೆ. ಎಲ್ಲ ಕೆಳಗಡೆ ಒಂದೇ ಕಡೆ ಮಲಗ್ತೀವಿ. ನಾವೆಲ್ಲರೂ ಒಟ್ಟಿಗೆ ಹೋದ್ರೆ ಅಂತೂ ಎಲ್ಲ ಒಂದೇ ಕಡೆ ಹಾಲಲ್ಲಿ ಮಲ್ಕೊತೀವಿ. ನೋಡಿ, ಮನೆ ತುಂಬಾ ದೊಡ್ಡದು, ಇನ್ನೂ ಕೆಲಸ ನಡೀತಾ ಇದೆ, ಕಂಪ್ಲೀಟ್ ಆಗಿಲ್ಲ ಕೆಲಸ ಕೂಡ. ಮನೆ ಕೆಲಸ ಎಲ್ಲ ಕಂಪ್ಲೀಟ್ ಆದಮೇಲೆ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊತೀನಿ ಹೇಗೆ ಬಂದಿದೆ ನಮ್ಮ ಮನೆ ಅಂದ್ಬಿಟ್ಟು. ಇವಾಗ ನೋಡಿ, ಈ ರೀತಿ ಇದೆ. ನಾವೆಲ್ಲರೂ ರೆಡಿಯಾಗಿ ಹೊರಗಡೆ ಹೋಗೋಣ ಅಂದ್ಬಿಟ್ಟು ರೆಡಿ ಆಗ್ತಾಯಿದ್ದೀವಿ. ಇದು ನನ್ನ ಚಿಕ್ಕ ತಂಗಿ ಮಾತಾಡ್ತಾ ಇದ್ದಾಳೆ, ವಟ ಅಂದ್ಕೊಂಡು ಯಾವಾಗ ನೋಡಿದ್ರು ಮಾತಾಡ್ಕೊಂಡಿರ್ತಾಳೆ. ಸ್ವಲ್ಪ ಸೋಂಬೇರಿ. ಇಲ್ಲಿ ಬಂದರೆ ಇಲ್ಲೇನೂ ಜಾಸ್ತಿ ಕೆಲಸ ಮಾಡಲ್ಲ. ಅವಳು ಪಾಪನೂ ಕೂಡ ನಮ್ಮಮ್ಮನೇ ನೋಡ್ಕೊಬೇಕು. ಪಾಪು ಕೂಡ ಅಷ್ಟೇ, ನಮ್ಮಮ್ಮನ ಬಿಟ್ಟು ಎಲ್ಲೂ ಹೋಗಲ್ಲ, ಅಮ್ಮನ ತಲೆನೇ ಕೆಡ್ಸ್ಕೊಳಲ್ಲ, ಅಮ್ಮ ಅಪ್ಪ ಇದ್ದಾರೆ ಅಂದ್ಬಿಟ್ಟು. ಏನು ಬೇಕಂದ್ರೂ ನಮ್ಮಮ್ಮ ಹಿಂದೆನೇ ಓಡಾಡ್ತಿರ್ತಾನೆ, ಅಮ್ಮ 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 ಅಂದ್ಕೊಂಡು. ಇಲ್ಲಿಗೆ ಬಂದವರಿಗೆ ವಾಪಸ್ ಹೋಗೋದಕ್ಕೆ ಯಾರಿಗೂ ಕೂಡ ಇಷ್ಟ ಆಗಲ್ಲ. ಬಂದಮೇಲೆ ಒಂದು 2 ದಿವಸನಾದ್ರು ಇದ್ದು ನೆಮ್ಮದಿಯಾಗಿದ್ದೇ ಹೋಗ್ಬೇಕಂತ ಇಷ್ಟಪಡ್ತಾರೆ. ಅಲ್ಲಿ ಬ್ಲೂ ಶರ್ಟ್ ಹಾಕೊಂಡು ಕೂತ್ಕೊಂಡಿರೋದು ನಂದು 2ನೇ ತಂಗಿ ಗಂಡ. ನನ್ನ ಮಗಳು ಆಲ್ರೆಡಿ ರೆಡಿ ಆಗಿಬಿಟ್ಟು ಆಟ ಆಡ್ಕೊಂಡಿದ್ದಾಳೆ. ನಾವು ರೆಡಿ ಆಗಿಬಿಟ್ಟು ಟೌನಿಗೆ ಹೋಗಿ ಬರೋಣ ಅಂದ್ಬಿಟ್ಟು ಹೊರಟ್ವಿ. ನನ್ನ ತಂಗಿ ಗಂಡಂದಿರು ಯಾರು ಬರಲ್ಲ ಅಂತ ಹೇಳಿದರು. ಹಾಗೆ ನನ್ನ ತಮ್ಮ, ನಾನು, ನನ್ನ ತಂಗಿರಿಬ್ಬರು, ಹಾಗೆ ನನ್ನ ಜೊತೆಗೆ ನನ್ನ ಮಗಳು ಕೂಡ ಬಂದಳು. ನಾವಿಲ್ಲಿ ಗಡ್ಬಡ್ ತಿನ್ನಬೇಕಂದ್ಬಿಟ್ಟು ಐಸ್ ಕ್ರೀಮ್ ಪಾರ್ಲರಿಗೆ ಬಂದ್ವಿ. ಇಲ್ಲಿ ನಾನು ಯಾವಾಗ ಊರಿಗೆ ಹೋದ್ರೂ ಗಡ್ಬಡ್ ತಿಂದೇ ನಾನು ರಿಟರ್ನ್ ಹೋಗೋದೇ ಇಲ್ಲ. ತುಂಬ ಫೇವ್ರೇಟ್ ನನಗೆ. ಇಲ್ಲಿ ಗಡ್ಬಡ್ ಅಂದರೆ ತುಂಬ ಇಷ್ಟ. ತುಂಬ ಚೆನ್ನಾಗಿ ಕೊಡ್ತಾರೆ. ಗಡ್ಬಡ್ ಆಗಲಿ, ಕ್ಯಾಂಡಿ ಆಗಲಿ, ಐಸ್ ಕ್ರೀಮ್ಗಳಾಗಲಿ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ನಾವು ಸ್ಕೂಲಿಗೆ ಹೋಗುವಾಗ ಎಲ್ಲ ಇಲ್ಲೇ ತಿನ್ಕೊಂಡು ಹೋಗ್ತಾಯಿದ್ವಿ. ಮೂಡಿಗೆರೆಯಲ್ಲಿ ನನಗೆ ಇಷ್ಟವಾದ ಪ್ಲೇಸ್ ಅಂದರೆ ಇದೇ ಐಸ್ ಕ್ರೀಮ್ ಪಾರ್ಲರು. ತುಂಬಾ ಚೆನ್ನಾಗಿರುತ್ತೆ. ವೆರೈಟಿಯಾಗಿರೋಂಥ ಐಸ್ ಕ್ರೀಮ್ಗಳು, ಗಡ್ಬಡ್ಗಳು, ಕ್ಯಾಂಡಿಗಳಂತೂ ತುಂಬಾ ಎಷ್ಟು ತಿಂದಿದ್ದೀವಿ ಅಂತ ಲೆಕ್ಕಕ್ಕೆ ಇಲ್ಲ. ಬಿಲ್ ಕೊಡುವಾಗಲೇ ಗೊತ್ತಾಗಿದ್ದು, ಕಡ್ಡಿ ಕೌಂಟ್ ಮಾಡ್ಕೊಂಡು ಬಿಲ್ ಕೊಟ್ಬಿಟ್ಟು ಬಂದಿದ್ದೀವಿ. ಅಷ್ಟು ಚೆನ್ನಾಗಿರುತ್ತೆ. ಗಡ್ಬಡು ಕೂಡ ತುಂಬಾ ಚೆನ್ನಾಗಿತ್ತು. ಬ್ಲೌಸು ಕೂಡ ಹಾಗೆ ಹೊಲೆ ಕೊಟ್ಟು ಹೋಗಬೇಕಿತ್ತು. ಹಾಗಾಗಿ ನಾನು ಬೆಂಗಳೂರಿಂದ ಇಲ್ಲಿಗೆ ತಗೊಂಡು ಬಂದಿದ್ದೆ. ಇಲ್ಲಿ ತುಂಬಾ ಚೆನ್ನಾಗಿ ಹೊಲಿತಾರೆ. ಹಾಗಾಗಿ ನಾನು ಊರಿಗೆ ತಗೊಂಡು ಬಂದೆ ಕೊಡೋಣ ಅಂದ್ಬಿಟ್ಟು. ಐಸ್ ಕ್ರೀಮ್ ಎಲ್ಲ ತಿನ್ಕೊಂಡು ಹಾಗೆ ಬ್ಲೌಸು ಕೂಡ ಸ್ಟಿಚಿಂಗ್ ಕೊಟ್ಬಿಟ್ಟು ಬರುವಾಗ ಇಲ್ಲಿ ನನ್ನ ಮಗಳು ಗೋಲ್ಗಪ್ಪ ಕೊಡಿಸು ಮಮ್ಮಿ ಅಂತ ಹೇಳಿದ್ಲು. ಹಾಗಾಗಿ ಗೋಲ್ಗಪ್ಪ ತಿನ್ನೋಣ ಅಂದ್ಬಿಟ್ಟು ಎಲ್ಲರೂ ಇಲ್ಲೇ ನಿಂತ್ಕೊಂಡ್ವಿ.
ಗೋಲ್ಗಪ್ಪ ತಗೊಂಡ್ವಿ. ಇಲ್ಲಿ ತುಂಬಾ ಚೆನ್ನಾಗಿರುತ್ತೆ ಗೋಲ್ಗಪ್ಪ ಎಲ್ಲ. ಗೋಲ್ಗಪ್ಪ ಆಗಲಿ, ಪಾನಿಪುರಿ ಆಗಲಿ, ಗೋಬಿ ಮಂಚೂರಿ ಆಗಲಿ ತುಂಬಾ ಚೆನ್ನಾಗಿರುತ್ತೆ. ಏನಾದರೂ ನಮ್ಮೂರಲ್ಲಿ ಸಿಗುವಂಥದ್ದು ನಮಗೆಲ್ಲದು ಇಷ್ಟನೇ. ನನ್ನ ಮಗಳಿಗಂತೂ ಗೋಲ್ಗಪ್ಪ ಅಂದರೆ ತುಂಬಾ ಫೇವ್ರೇಟು. ಬೆಂಗಳೂರಲ್ಲಾದರೂ ಅಷ್ಟೇ, ಅವಳು ಗೋಲ್ಗಪ್ಪನ ತುಂಬ ಇಷ್ಟಪಟ್ಟು ತಿಂತಾಳೆ. ಹಾಗೆ ಎಲ್ಲರೂ ಗೋಲ್ಗಪ್ಪ ತಿನ್ಕೊಂಡು ಮತ್ತೆ ಹೊರಟ್ವಿ. ಕಾರಲ್ಲಿ ಪಾರ್ಕಿಂಗ್ ಮಾಡಿದ್ವಿ. ಅಲ್ಲಲ್ಲಿ ನಿಲ್ಸೋಕ್ಕಾಗಲ್ಲ ಅಂದ್ಬಿಟ್ಟು ಒಂದು ಕಡೆ ಪಾರ್ಕಿಂಗ್ ಮಾಡಿಕೊಂಡು ನಾವೆಲ್ಲ ಸುತ್ತಾಡಿಕೊಂಡು ನಡ್ಕೊಂಡೇ ಓಡಾಡಿದ್ವಿ. ತುಂಬ ದಿವಸ ಆದಮೇಲೆ ನಮ್ಮ ಏರಿಯಾನ ಸುತ್ತಾಡ್ತಾ ಇರೋದು. ತುಂಬ ಖುಷಿ ಆಯಿತು. ಇಲ್ಲೆಲ್ಲ ಆವಾಗ ಚಿಕ್ಕದ್ರಲ್ಲಿ ಓಡಾಡ್ತಾಯಿದ್ವು ಕ್ಲಾಸಿಗೆ ಹೋಗೋವಾಗ. ಈ ರೀತಿ ನಡ್ಕೊಂಡು ಓಡಾಡ್ತಾ ಇರೋದು ಇವಾಗಲೇ, ತುಂಬ ದಿವಸದ ನಂತರ, ತುಂಬ ವರ್ಷಗಳ ನಂತರ. ಇದು ನಮ್ಮ ಊರಿನ ಮೂಡಿಗೆರೆಯಲ್ಲಿ ಇರುವಂಥ ಚರ್ಚು. ತುಂಬಾ ಚೆನ್ನಾಗಿದೆ. ಕ್ರಿಶ್ಚಿಯನ್ನೆಲ್ಲ ಇಲ್ಲೇ ಬಂದು ಪ್ರಾರ್ಥನೆ ಮಾಡಿ ಹೋಗ್ತಾರೆ. ತುಂಬ ದೊಡ್ಡದಾಗಿದೆ. ನನ್ನಪ್ಪ ಇಷ್ಟು ಸರಿ ಕರ್ಕೊಬಂದಿಲ್ಲ ಈ ಬ್ಯಾಂಕಿಗೆ. ಅಮ್ಮ ಸ್ವಲ್ಪ ಮನೆಗೆ ರೇಷನ್ ತಗೊಂಡು ಬರೋದು ಕೇಳಿದರು. ಹಾಗಾಗಿ ಇಲ್ಲಿ ಏನಾದರೂ ತಗೊಳ್ಳೋಣ ಅಂದ್ಬಿಟ್ಟು ತಂಗಿರಿಬ್ಬರು ನನ್ನ ಮಗಳು ಅಲ್ಲೇ ನಿಂತ್ಕೊಂಡಿದ್ರು. ನಾನು ನನ್ನ ತಮ್ಮ ಮನೆಗೆ ಸ್ವಲ್ಪ ರೇಷನ್ ತಗೊಳ್ಳೋಣ ಅಂದ್ಬಿಟ್ಟು ಈ ಕಡೆ ಬಂದ್ವಿ. ಸುಣ್ಣ, ಬೆಲ್ಲ ಮತ್ತು ಇನ್ನೆಂಥದ್ದು ಹೇಳ್ಬೇಕಣ್ಣ. ಮತ್ತೆ ಲೈವೇ ಸೋಪ್ ಕೊಡಿ. 2 ಕೆಜಿ ಸ್ವಲ್ಪ ಸಣ್ಣ ದೊಡ್ಡ ಮನೆಗೆ ಏನೇನು ಬೇಕು ಸ್ವಲ್ಪ ರೇಷನ್ ತಗೊಂಡು ಅಲ್ಲಿಂದ ನಾವು ಹೊರಟ್ವಿ. ಮನೆಯಲ್ಲಿ ಇರೋರಿಗೂ ಕೂಡ ಕ್ಯಾಂಡಿ ಅವ್ರಿಗೆ ಏನೇನು ಬೇಕು ಅಂದ್ಬಿಟ್ಟು ಮಕ್ಕಳಿಗೂ ತಿಂಡಿ ಎಲ್ಲ ತೊಗೊಂಡು ಹೊರಟ್ವಿ. ಮನೆಗೆ ಬಂದ್ವಿ. ನೋಡಿ ಕೋಳಿ ಎಲ್ಲ ಅಲ್ಲೇ ಮೇಯ್ಕೊಂಡಿದ್ದಾವೆ. ಮತ್ತು ನನ್ನ ಮಗಳು ಆಟ ಶುರು ಮಾಡಿದ್ಲು. ನನ್ನ ತಂಗಿ ಮಗ ಎಲ್ಲ ಎದ್ದಿದ್ರು. ನಾವು ಬರೋಷ್ಟೊತ್ತಿಗೆ ಮಕ್ಕಳೆಲ್ಲ ಎದ್ದು ಆಟ ಆಡ್ತಾಯಿದ್ರು. ಚಿಕ್ಕ ತಂಗಿ ಮಗ ಅಂತೂ ತುಂಬಾ ಅಳ್ತಾ ಇದ್ದಂತ ಪದೇ ಕಾಲ್ ಮಾಡ್ತಾನೆ ಇದ್ರು. ನೋಡಿ ನಮ್ಮನೆ ಬೆಕ್ಕು, ನಮ್ಮ ಅಮ್ಮನ ಮುದ್ದಿನ ಮಕ್ಕಳು ಇವರಿಬ್ಬರು. ತುಂಬ ಪ್ರೀತಿಯಿಂದ ಸಾಕ್ತಾರೆ. ನಮ್ಮ ಅಪ್ಪ ಮಲ್ಕೊಂಡ್ರೆ ನಮ್ಮ ಅಪ್ಪನ ಜೊತೆನೇ ಮಲ್ಕೊತವೆ. ತುಂಬ ಕೇರ್ ಮಾಡ್ತಾರೆ, ಮಗು ಥರನೇ ಇವಕ್ಕೆ. ನಮ್ಮ ಅಮ್ಮ ಅಂತೂ ತುಂಬ ಮುದ್ದು ಮಾಡ್ತಾರೆ. ನಮ್ಮ ಮುದ್ದಿನ ಬೆಕ್ಕು ಇದು ನಮ್ಮ ಅಮ್ಮಂದು, ನನ್ನ ತಮ್ಮಂಗೆ, ನಮ್ಮ ಅಪ್ಪಂಗೆ. ಇವೆರಡನ್ನ ಇವರು ಬೆಕ್ಕು ಥರ ನೋಡಲ್ಲ, ಮನೆ ಮಕ್ಕಳು ಥರ ನೋಡ್ತಾರೆ. ಮನೆಗೆ ಬಂದು ಎಲ್ಲರೂ ಊಟ ಮಾಡಿ ಆರಾಮಾಗಿ ಮಲ್ಕೊಂಡ್ವಿ. ಅಮ್ಮ ಅಷ್ಟೊತ್ತಿಗೆ ಅಡುಗೆ ಮಾಡಿದರು. ನೆಕ್ಸ್ಟ್ ಡೇ ಭಾನುವಾರ ಬೆಳಗ್ಗೆಯಿಂದ ಅಡುಗೆ ಎಲ್ಲ ಮಾಡಿಕೊಂಡು ಸ್ಪೆಷಲ್ ಎಲ್ಲ ಮಾಡಿದರು ಅಮ್ಮರ ಮನೆಯಲ್ಲಿ. ಊಟ ಮಾಡಿಕೊಂಡು 4 ಗಂಟೆ ಅಷ್ಟೊತ್ತಿಗೆ ನಾವು ರಿಟರ್ನ್ ಬೆಂಗಳೂರಿಗೆ ಹೊರಟ್ವಿ. ಊರಲ್ಲಿ 2 ದಿವಸ ಅಂತೂ ತುಂಬ ಚೆನ್ನಾಗಿ ಮಜಾ ಮಾಡಿದ್ವಿ. ಮಕ್ಕಳಾಗಲಿ ನಾವಾಗಲಿ. ಮಕ್ಕಳಂತೂ ಊರಿಗೆ ಬರೋದೇ ಇಲ್ಲ ಅಂತವೆ. ಬಂದರೆ ಇಲ್ಲಿಗೆ ನಾವು ಇಷ್ಟು ಬೇಗ ಹೋಗ್ಬೇಕಾ ಅಂತ ನನ್ನ ಮಗಳಂತೂ ಅಳ್ತಾನೆ ಇದ್ಲು. ನಾನು ಬರೋಲ್ಲ, ನೀವು ಹೋಗಿ, ನಾನು ಇನ್ನೂ 2 ದಿವಸ ಇದ್ದು ಬರ್ತೀನಿ ಅಂತ ಹೇಳ್ತಿದ್ಲು. ಇಲ್ಲಿಂದ ಕರೆಯುವಾಗ ನಾನು ಬರೋಲ್ಲ, ನನಗೆ ಸ್ಕೂಲ್ ಇದೆ, ರಜಾ ಹಾಕಿದರೆ ಬೈತಾರೆ ಅಂತ ತುಂಬಾ ಸ್ಟ್ರಿಕ್ಟಾಗಿ ಹೇಳ್ತಾಳೆ. ತುಂಬ ಹಠ ಮಾಡಿ ಕರ್ಕೊಂಡು ಹೋದ್ವಿ. ಪಾಪ ಅಲ್ಲಿಂದ ಬರ್ತಾ ಅವಳು ಕೂಡ ಹಠ ಮಾಡಿದ್ಲು, ನಾನು ಇಷ್ಟು ಬೇಗ ಬರಬೇಕಾ, ನಾನು ಬರಲ್ಲ, ನೀವೇ ಹೋಗಿ ಅಂತ. ಆದರೂ ಕೂಡ ಬರಲೇಬೇಕಿತ್ತು, ನಾಳೆ ಸ್ಕೂಲಿಗೆ ಕಳಿಸ್ಬೇಕಿತ್ತು. ಅದಕ್ಕೋಸ್ಕರ ನಾವು ಹಿಂಸೆ ಮಾಡಿ ಕರ್ಕೊಂಡು ಬಂದ್ವಿ. ದಾರಿ ಉದ್ದಕ್ಕೂ ಅವಳು ಹಠ ಮಾಡ್ತಾಯಿದ್ಲು, ಅದು ಬೇಕು ಇದು ಬೇಕು ಎಲ್ಲಂದ್ರಲ್ಲಿ ನಿಲ್ಲಿಸ್ಕೊಂಡು. ಅವಳು ಮಾಮೂಲು ರೆಗ್ಯುಲರಾಗಿ ಎಲ್ಲಾದರೂ ಹೋಗುವಾಗ ಬರುವಾಗ ಅಂತೂ ದಾರಿ ಖರ್ಚು ತುಂಬಾ ಮಾಡ್ತಾಳೆ. ಏನು ಮಾಡೋಕ್ಕಾಗಲ್ಲ, ಅವಳು ಕೂಡ ಅಪ್ಪನ ಮುದ್ದಿನ ಮಗಳಲ್ವಾ. ನನ್ನ ಮಗ ಅಂತೂ ಏನು ಕೇಳಲ್ಲ, ಹಿಂಗಿದ್ರು ಗೊತ್ತು ಅವಳಿಗೆ ತಕ್ಕೊಡುವಾಗ ನನಗೂ ತಕ್ಕೊಡ್ತಾರೆ ಅಂದ್ಬಿಟ್ಟು. ಹಾಗಾಗಿ ಸುಮ್ಮನೆ ಕೂತ್ಕೊತಾನೆ. ಅವನು ಅವ್ರ ಅಪ್ಪ ಹತ್ರ ಕೇಳಲ್ಲ, ತಂಗಿ ಹತ್ರ ಕಿತ್ಕೊಂಡು ತಿಂತಾನೆ. ಅವಳು ಕೂಡ ಎಂಜಾಯ್ ಮಾಡ್ಕೊಂಡು ಬಂದಳು. ಇವತ್ತೇ ಫಸ್ಟು ಹಿಂದಿನ ಸೀಟಲ್ಲಿ ಕೂತ್ಕೊಂಡಿದ್ದಾಳೆ. ಅವಳೊಬ್ಬಳೇ ಕೂತ್ಕೊಂಡು ಅಲ್ಲೇ ಹಾಡ್ಕೊಂಡು ಅಲ್ಲೇ ಮಲ್ಕೊಂಡು ಬಂದಳು. ಅವಳು ಇದೇ ಫಸ್ಟ್ ಟೈಮು ಲಾಂಗ್ ಡ್ರೈವಲ್ಲಿ ಹಿಂದೆ ಸೀಟಿನಲ್ಲಿ ಕೂತಿರೋದು. ಹಿಂದೆ ಸೀಟಲ್ಲಿ ಕೂತ್ಕೊಳ್ಳೋದೇ ಇಲ್ಲ, ಅವಳು ಡ್ರೈವರ್ ಪಕ್ಕದ ಸೀಟಲ್ಲೇ ಕೂತ್ಕೊಬೇಕು. ಅವಳು ಸ್ಟಾರ್ಟಿಂಗಿಂದನೂ ಹಂಗೇ, ನಾನು ಅಲ್ಲೇ ಕೂರೋದು ಅಂತ ಆಟ ಮಾಡ್ತಾಳೆ. ಹಿಂದೆ ಯಾವತ್ತೂ ಬರೋಲ್ಲ, ಇಲ್ಲ ನಾವು ಕೂರಲ್ಲಿ ಕೂತ್ಕೊಳ್ಳಲ್ಲ, ಇಲ್ಲ ಹಿಂದೆನೂ ಹೋಗಲ್ಲ. ನಿಮ್ಮ ಮಕ್ಕಳು ಹೀಗೇನಾ ಅಥವಾ ನನ್ನ ಮಗಳು ಮಾತ್ರ ಹೀಗೇನಾ ಅಥವಾ ಎಲ್ಲ ಮಕ್ಕಳು ಹೀಗೇನಾ?
ನಿಮ್ಮ ಮಕ್ಕಳು ಯಾರಾದರೂ ಈ ರೀತಿ ಹಠ ಮಾಡೋರಿದ್ರೆ ನನಗೆ ಕಮೆಂಟ್ ಮಾಡಿ. ಹಾಗೆ ತವ್ರ ಮನೆಯಿಂದ ಬರೋವಂಥ ಹೆಣ್ಮಕ್ಳು ತುಂಬ ಖುಷಿಯಿಂದ ಗಂಡನ ಮನೆಗೆ ಬರ್ತೀರಾ ಅಥವಾ ಫೀಲ್ ಮಾಡ್ಕೊಂಡು ಬರ್ತೀರಾ, ನನಗೊಂದು ಕಮೆಂಟ್ ಮಾಡಿ ತಿಳಿಸಿ. ನನಗಂತೂ ತುಂಬಾ ಫೀಲ್ ಆಯಿತು. ಅದರಲ್ಲಿ ನಮ್ಮ ಅಮ್ಮನ ಬಿಟ್ಟು ಬರೋಕ್ಕಿಂತ ನನ್ನ ಅಪ್ಪನ ಬಿಟ್ಟು ಬರೋದು ತುಂಬಾ ಫೀಲ್ ಆಯಿತು. ನನ್ನ ಅಪ್ಪ ಅಂದರೆ ನನಗೆ ಪ್ರಾಣ. ತುಂಬಾ ಮನಸ್ಸಿಗೆ ನೋವಾಯಿತು. ನಮ್ಮಪ್ಪ ಅವಾಗಿದ್ದಂಗಿಲ್ಲ, ಹುಷಾರಿಲ್ಲ, ಹಾಗಾಗಿ ಯಾವತ್ತೂ ಆಗದಿರೋಷ್ಟು ನೋವಾಯಿತು. ಒಂದು ಚಿಕ್ಕ ಪಾಪನ ಬಿಟ್ಟು ಬಂದ್ವೇನೋ ಅನ್ನೋ ಥರ ಅನಿಸ್ತು ಮನಸ್ಸಿಗೆ. ಹಾಗೆ ನಾವು ಮನೆಯಿಂದ ಹೊರಟಿದ್ದು ಲೇಟ್ ಆಗಿದ್ದರಿಂದ ನಾವು ಬೆಂಗಳೂರು ತಲುಪೋಷ್ಟೊತ್ತಿಗೆ 10:30 ಆಗಿತ್ತು. ಹಾಗಾಗಿ ಇಲ್ಲೇ ಎಲ್ಲಾದರೂ ಊಟ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ನೋಡ್ತಾ ಇದ್ವಿ. ಹೋಟೆಲ್ ಇಲ್ಲಿ ಹತ್ತಿರದಲ್ಲಿ ಎಲ್ಲೂ ಇರಲಿಲ್ಲ. ನಮ್ಮ ಏರಿಯಾಕ್ಕೆ ಹೋಗ್ಬಿಟ್ಟು ಸ್ಟಾಪ್ ಮಾಡಿ ಮಕ್ಕಳು ಬಿರಿಯಾನಿ ಬೇಕಂತ ಹೇಳಿದ್ರು. ಬಿರಿಯಾನಿ ಮತ್ತು ತಂದೂರಿ ತಗೊಂಡು, ಹಾಗೆ ರೋಟಿ ಕೂಡ ತಗೊಂಡ್ರು. ನಮ್ಮ ಮನೆಯವ್ರು ಬಿರಿಯಾನಿ ತಿನ್ನಲ್ಲ, ಹಾಗಾಗಿ ಅವ್ರಿಗೆ ರೋಟಿ ತಗೊಂಡು, ಹಾಗೆ ಚಿಲ್ಲಿ ಚಿಕನ್ ಪಾರ್ಸಲ್ ತಗೊಂಡು ಮನೆಗೆ ಹೋಗಿ ಊಟ ಮಾಡಿ ಮಲ್ಕೊಂಡ್ವಿ. ಇವತ್ತಿನ ಈ ವಿಡಿಯೋ ಯಾರಿಗಾದ್ರೂ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ಯಾರಾದರೂ ನೋಡ್ತಾ ಇದ್ರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.